ಮೊಟ್ಟೆ ಮೊಟ್ಟೆಯ ಬಗ್ಗೆ ನಿಮಗೆಷ್ಟು ಮಾಹಿತಿ ತಿಳಿದಿದೆ? ನಿಮಗೆ ಗೊತ್ತಾ? ಒಂದು ಕೋಳಿಯ ಮೊಟ್ಟೆ 50 ಗ್ರಾಮ್ ಇರುತ್ತೆ ಹಾಗೂ ಆ 50 ಗ್ರಾಮ್ನಲ್ಲಿ 77 ಕಿಲೋ ಕ್ಯಾಲರಿ ಎನರ್ಜಿ ಇರುತ್ತೆ ಹಾಗೂ 13 ಥರದ ಎಸೆನ್ಷಿಯಲ್ ಅಮಿನೋ ಆಸಿಡ್ ಇರುತ್ತೆ ಮತ್ತು 6.3 ಗ್ರಾಮು ಪ್ರೋಟೀನ್ ಇರುತ್ತೆ ಮತ್ತು ಫ್ಯಾಟ್, ಗುಡ್ ಫ್ಯಾಟ್ ಅಂತಲೇ ಹೇಳ್ಬೋದು. ಒಳ್ಳೆಯ ಫ್ಯಾಟು 4.8 ಗ್ರಾಮು ಗುಡ್ ಫ್ಯಾಟ್ ಇರುತ್ತೆ ಮತ್ತು 4.9 ಮಿಲಿ ಐರನ್ ಇರುತ್ತೆ ಈ ಒಂದು ಕೋಳಿಯ ಮೊಟ್ಟೆಯಲ್ಲಿ. ಅದಲ್ದಲೇ ಮೊಟ್ಟೆಯಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಜಿಂಕ್ ಜೊತೆಗೆ ವಿಟಮಿನ್ ಡಿ ಮತ್ತು ಎ ಕೂಡ ಈ ಮೊಟ್ಟೆಯಲ್ಲಿ ಸಿಗುತ್ತೆ. ಹಾಗೂ ಈ ಕೋಳಿ ಮೊಟ್ಟೆಯಲ್ಲಿ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೀವಿ ಅದು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಮೊಟ್ಟೆ ತಿಂದರೆ ಏನು ಬೆನಿಫಿಟ್ ಗೊತ್ತಾ? ತುಂಬ ಹೆಲ್ತಿ ಆಗಿರ್ಬೋದು ಹಾಗೂ ಸ್ಟ್ರಾಂಗ್ ಆಗಿರ್ಬೋದು. ನಮ್ಮ ದೇಹಕ್ಕೆ ಐರನ್ ಮತ್ತು ಪ್ರೋಟೀನು ತುಂಬಾ ಅವಶ್ಯಕ. ಈ ಐರನ್ ಮತ್ತು ಪ್ರೋಟೀನು ನಮ್ಮ ದೇಹದಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಸ್ಟ್ರಾಂಗ್ ಆಗಿರ್ಬೋದು, ನಮಗೆ ಶಕ್ತಿನೂ ಕೂಡ ಚೆನ್ನಾಗಿರುತ್ತೆ. ಹಾಗೂ ಮೊಟ್ಟೆಯಲ್ಲಿ ಕೆಲವೊಬ್ಬರು ವೈಟ್ನ ತಿಂದ್ಬಿಟ್ಟು ಎಲ್ಲೋನ ತಿನ್ನೋದಿಲ್ಲ. ಆ ಎಲ್ಲೋ ತಿಂದರೆ ಅದರಲ್ಲೂ ಕೂಡ HDL ಎನ್ನುವ ಒಳ್ಳೆ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಸಿಗೋದ್ರಿಂದ ಇದರಲ್ಲಿ ಯಾವುದೇ ರೀತಿ ಫ್ಯಾಟ್ ಕನ್ವರ್ಟ್ ಆಗಿ ನಮ್ಮ ದೇಹ ದಪ್ಪ ಆಗೋದಿಲ್ಲ. ಈ ಎಲ್ಲೋ ಕೂಡ ತುಂಬಾ ಒಳ್ಳೆಯ ಪಾರ್ಟು. ಇದನ್ನು ಕೂಡ ತಿಂದರೆ ದೇಹಕ್ಕೆ HDL ಎನ್ನುವ ಒಳ್ಳೆಯ ಕೊಲೆಸ್ಟ್ರಾಲ್ ಸಿಗತ್ತೆ. ಚಿಕ್ಕ ಮಕ್ಕಳಿಗೆ ಮೊಟ್ಟೆನ ಕೊಟ್ಟರೆ ಏನಾಗುತ್ತೆ ಗೊತ್ತಾ? ಕೊಲಿನ್ ಎಂಬುವ ಒಳ್ಳೆಯ ಎಸೆನ್ಷಿಯಲ್ ಸಿಗತ್ತೆ ಹಾಗೂ ಕಣ್ಣಿಗೆ ತುಂಬಾ ಒಳ್ಳೆಯದು ಮೊಟ್ಟೆ ತಿನ್ನೋದ್ರಿಂದ. ಹಾಗೆ ಪ್ರೊಟೆಕ್ಟ್ ಹಾರ್ಟ್ ಬೈ ಗುಡ್ ಫ್ಯಾಟ್, ಒಳ್ಳೆಯ ಫ್ಯಾಟಿಂದ ಹಾರ್ಟ್ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೂ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೆಲಿನಿಯಮ್ ಮತ್ತು ಜಿಂಕ್ ಇರುತ್ತೆ ಈ ಮೊಟ್ಟೆನಲ್ಲಿ ಮತ್ತು ಸ್ಟ್ರಾಂಗ್ ಬೋನ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಮೂಳೆ ಗಟ್ಟಿಯಾಗಿದ್ದರೆ ಪೂರ್ತಿ ಶರೀರವೂ ಕೂಡ ಗಟ್ಟಿಯಾಗಿರುತ್ತೆ. ದಿನಕ್ಕೆ 1 ಅಥವಾ 2 ಮೊಟ್ಟೆನ ತಿನ್ನೋದ್ರಿಂದ ಇಷ್ಟೆಲ್ಲ ಅಂಶಗಳಿಂದ ನಮ್ಮ ದೇಹನೂ ಸ್ಟ್ರಾಂಗ್ ಆಗಿರುತ್ತೆ, ಮೂಳೆನೂ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ನಾವು ಕೂಡ ಹೆಲ್ತಿ ಆಗಿರ್ಬೋದು. ಹಾಗೂ ಕೆಲವೊಬ್ಬರು ಮೊಟ್ಟೆನ ನಾನ್ ವೆಜ್ ಅಂತ ಅಂದ್ಕೊಂಡು ತಿನ್ನೋದಿಲ್ಲ. ಈ ಮೊಟ್ಟೆ ಏನಂತ ಹೇಳಿದ್ರೆ ಫರ್ಟಿಲೈಸ್ ಆಗಿ ಬರೋದಿಲ್ಲ. ಫರ್ಟಿಲೈಸ್ ಆಗಿ ಇರುವಂಥ ಮೊಟ್ಟೆ ಬಂದುಬಿಟ್ಟು ನಾನ್ ವೆಜಿಟೇರಿಯನ್ ಅಂತ ಹೇಳ್ಬೋದು. ಬಟ್ ಇವಾಗ ನಮ್ಮ ಗೌರ್ಮೆಂಟು ಎಲ್ಲ ಶಾಲೆಗಳಿಗೂ ಅಂದರೆ ಗೌರ್ಮೆಂಟ್ ಶಾಲೆಗಳಿಗೆ, ಗೌರ್ಮೆಂಟ್ ಹ್ಯಾಡೆಡ್ ಶಾಲೆಗಳಿಗೆ ಸಪ್ಲೈ ಮಾಡ್ತಿರೋ ಮೊಟ್ಟೆ ಬಂದುಬಿಟ್ಟು ಅನ್ಫರ್ಟಿಲೈಸ್ ಎಗ್ ಆಗಿರುತ್ತೆ. ಕೆಲವೊಬ್ಬರು ಸ್ಕೂಲಲ್ಲಿ ಪ್ರತಿನಿತ್ಯ ಮೊಟ್ಟೆನ ಕೊಟ್ಟರೆ ತಮ್ಮ ಮಕ್ಕಳಿಗೆ ಆ ಮೊಟ್ಟೆನ ತಿನ್ನಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕೆಲವೊಬ್ಬರು ವೆಜಿಟೇರಿಯನ್ ಆಗಿರೋರು, ಅದು ಅವರವರ ಆಚರಣೆಗೆ ಬಿಟ್ಟಿದ್ದು. ಬಟ್ ಮೊಟ್ಟೆಯಲ್ಲಿ ಇಷ್ಟೆಲ್ಲ ಅಂಶಗಳಿರೋದ್ರಿಂದ ಪ್ರತಿದಿನ ತಮ್ಮ ಮಕ್ಕಳಿಗೆ ಮೊಟ್ಟೆನ ಕೊಡೋದ್ರಿಂದ ಮಕ್ಕಳು ಕೂಡ ಸ್ಟ್ರಾಂಗ್ ಆಗ್ತಾರೆ, ಅವ್ರ ಬೆಳವಣಿಗೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ವಿಜ್ಞಾನನೇ ಹೇಳುತ್ತೆ ಮೊಟ್ಟೆ ವೆಜ್ ಅಂತ ಹೇಳ್ಬಿಟ್ಟು. ದಿನಕ್ಕೆ ಪ್ರತಿಯೊಂದು ಮಗುನೂ ಕೂಡ 1 ರಿಂದ 2 ಮೊಟ್ಟೆನ ತಿಂದರೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಂತ ನಮ್ಮ ವಿಜ್ಞಾನನೇ ಹೇಳುತ್ತೆ. ಮೊಟ್ಟೆ ತಿನ್ನೋದು ಬಿಡೋದು ವೆಜ್ಜಾ ನಾನ್ ವೆಜ್ಜಾ ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ ಅದು ನಿಮ್ಮ ಜ್ಞಾನಕ್ಕೆ ಬಿಟ್ಟಿದ್ದು. ಪ್ರತಿದಿನ ನಮ್ಮ ಗೌರ್ಮೆಂಟು, ನಮ್ಮ ಸರ್ಕಾರ ಎಲ್ಲ ಶಾಲೆಗಳಿಗೂ, ಗೌರ್ಮೆಂಟ್ ಶಾಲೆಗಳಿಗೂ 71 ಲಕ್ಷ ಮೊಟ್ಟೆನ ಸಪ್ಲೈ ಮಾಡುತ್ತೆ. ಹಾಗೂ ಇದರ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲ ಮಕ್ಕಳು ಕೂಡ ದಷ್ಟಪುಷ್ಟವಾಗಿ ಬೆಳಿಬೇಕು ಅನ್ನೋದು ನಮ್ಮ ಗೌರ್ಮೆಂಟ್ನ ಉದ್ದೇಶವಾಗಿರುತ್ತೆ. ಹಾಗೂ ಬೇಯಿಸಿದ ಮೊಟ್ಟೆ ಒಳ್ಳೆಯದಾ, ಆಮ್ಲೆಟ್ ಮಾಡಿ ತಿಂದರೆ ಒಳ್ಳೆಯದಾ ಅಥವಾ ಹಸಿ ಮೊಟ್ಟೆನ ಹಾಗೆ ಕುಡಿದ್ರೆ ಒಳ್ಳೆಯದಾ ಅಂತ ಅಂದ್ಕೊಳ್ಳೋರು, ನನ್ನ ಪ್ರಕಾರ ಹಾಗೂ ಸಂಶೋಧನೆಯ ಪ್ರಕಾರ ನೀರಲ್ಲಿ ಬೇಯಿಸಿ ತಿನ್ನುವ ಮೊಟ್ಟೆ ತುಂಬಾ ಉಪಯುಕ್ತವಾಗಿರುತ್ತೆ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಎಗ್ಗಲ್ಲಿ ಎಷ್ಟೋ ಮಿಲಿಯನ್ಸು ಚಿಕ್ಕ ಚಿಕ್ಕ ಹೋಲ್ಸ್ ಇರುತ್ತೆ. ಈ ಹೋಲ್ಸಿಂದ ಮೊಟ್ಟೆ ಒಳಗಡೆ ಬ್ಯಾಕ್ಟೀರಿಯಾ ಸೇರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊಟ್ಟೆನ ಆಮ್ಲೆಟ್ ಮಾಡಿ ತಿನ್ನೋದ್ರಕ್ಕಿಂತನೂ ಹಾಗೆ ಕುಡಿಯೋದ್ರಕ್ಕಿಂತನೂ ಬೇಯಿಸಿ ತಿಂದರೆ ತುಂಬಾ ಹೆಲ್ತಿ ಅಂತೇಳ್ಬಿಟ್ಟು ನಮ್ಮ ವಿಜ್ಞಾನ ಕೂಡ ಹೇಳುತ್ತೆ. ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಮೊಟ್ಟೆಲಿ ಎಷ್ಟೊಂದು ಉಪಯುಕ್ತವಾದ ಅಂಶಗಳಿವೆ. ಇಷ್ಟೆಲ್ಲ ವಿಷಯನ ತಿಳ್ಕೊಂಡ್ಮೇಲೂ ಮೊಟ್ಟೆನ ಪ್ರತಿದಿನವೂ ತಿನ್ನಬೇಕಾ ಅಥವಾ ವಾರಗಳನ್ನ ಮಾಡಿಬಿಟ್ಟು ಸೋಮವಾರ ಶನಿವಾರ ಅಂದಿರ ತಿಂದಿರ ಇರ್ತಿರೋ
ಅಥವಾ ಪ್ರತಿದಿನವೂ ನಿಮ್ಮ ಮಕ್ಕಳಿಗೆ ಮೊಟ್ಟೆನ ಕೊಡ್ತೀರಾ ಅನ್ನೋದು ನಿಮ್ಮ ಜ್ಞಾನಕ್ಕೆ ಬಿಟ್ಟಿದ್ದು. ಸೊ ಮೊಟ್ಟೆಲಿ ಇಷ್ಟೆಲ್ಲ ಬೆನಿಫಿಟ್ ಹಾಗಾಗಿ ನೀವು ಕೂಡ ವಿದ್ಯಾವಂತರಾಗಿ ಪ್ರತಿದಿನ ನಿಮ್ಮ ಮಕ್ಕಳನ್ನ ಬೆಳವಣಿಗೆಗೋಸ್ಕರ ಪ್ರತಿದಿನ ಮೊಟ್ಟೆನ ಕೊಡಿ ಅಂತ ಹೇಳ್ತಾ, ಸೊ ಧನ್ಯವಾದಗಳು ಪೂರ್ತಿ ವಿಡಿಯೋನ ನೋಡಿದ್ದಕ್ಕಾಗಿ. ಯಾರೆಲ್ಲ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿದಿನ ಒಂದೊಂದು ಮೊಟ್ಟೆಯನ್ನು ತಿನ್ನಿ. ಧನ್ಯವಾದಗಳು. ಬಾಯ್.